ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್. ನಮ್ಮ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಮಟನ್ ಬೋಟಿ ಈಸಿಯಾಗಿ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಕೆಲವರಿಗೆ ಬೋಟಿ ಕ್ಲೀನ್ ಮಾಡೋದು ಬರಲ್ಲ, ಕ್ಲೀನ್ ಹೆಂಗೆ ಮಾಡಬೇಕು ಅಂತ ಗೊತ್ತೇ ಇರಲ್ಲ. ತುಂಬ ಈಸಿಯಾಗಿ ಮಾಡ್ಬೋದು. ಬೋಟಿ ಕ್ಲೀನ್ ಮಾಡೋದು ತುಂಬ ಕಷ್ಟ ಅನ್ಕೊತೀರಾ, ಏನು ಕಷ್ಟ ಇಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ಹೇಗೆ ಮಾಡೋದಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಬನ್ನಿ. ಬೋಟಿ ಅಂದರೆ ಈ ಥರ ಇರುತ್ತೆ, ಈ ಥರ ಕೊಡ್ತಾರೆ. ಅವರು ಅರ್ಧ ಕ್ಲೀನ್ ಮಾಡಿರ್ತಾರೆ, 50% ಕ್ಲೀನ್ ಮಾಡಿರ್ತಾರೆ. ನಾವು ಇನ್ನು ಅರ್ಧ ಭಾಗ ನಾವು ಕ್ಲೀನ್ ಮಾಡ್ಕೋಬೇಕು ನೋಡಿ. ಈ ಥರ ಒಂದು ಚೀಲ ಥರ ಕೊಡ್ತಾರೆ, ಒಂದು ಬ್ಯಾಗ್ ಥರ. ಇದ್ರ ಒಳಗಡೆ ಎಲ್ಲ ಇರುತ್ತೆ ನೋಡಿ, ಈ ಥರ ಎಲ್ಲ ಇರುತ್ತೆ. ಅದರಲ್ಲೇ ಎಲ್ಲ ಒಳಗಡೆ ಇದೆಲ್ಲ ತೆಗೆದುಬಿಟ್ಟು ಈ ಥರ ತೆಗಿಬೇಕು. ಒಳಗಡೆ ಏನೇನಿದೆಯೋ ಎಲ್ಲ ತೆಗೆದುಕೊಳ್ಳ್ರಿ ಫಸ್ಟು. ಈ ಟರ್ಕಿ ಟವಲ್ ಥರ ಇರುತ್ತೆ ಮೇಲೆ ಚೀಲ. ಈ ಥರ ಅವ್ರು ಒಂದು ಸಲ ಕ್ಲೀನ್ ಮಾಡಿರ್ತಾರೆ, ನಾವು ಇನ್ನೊಂದು ಸಲ ಕ್ಲೀನ್ ಮಾಡ್ಕೋಬೇಕು. ಒಂದೊಂದೇ ಕ್ಲೀನಾಗಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಫಸ್ಟು ಈ ಥರ ಇರುತ್ತೆ ಒಂದು ಪೀಸು, ಅದನ್ನು ಕಟ್ ಮಾಡ್ಕೊಳ್ರಿ. ಕ್ಲೀನ್ ಮಾಡಿಕೊಂಡು ನಿಧಾನಕ್ಕೆ ಕ್ಲೀನ್ ಮಾಡ್ಕೋಬೇಕೆಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಕ್ಲೀನ್ ಮಾಡ್ಕೊಳ್ರಿ. ನೋಡಿ, ಈ ಥರ ಎಲ್ಲ ಉಲ್ಟಾ ಮಾಡ್ಕೊಳ್ರಿ. ಇದು ದೊಡ್ಡ ಕರಳು, ಈ ಥರ ಸರ್ಕಲ್ ಥರ ಇರುತ್ತೆ. ನಾವು ನಿಧಾನಕ್ಕೆ ಬಿಡಿಸ್ಕೋಬೇಕು. ಇವಾಗ ಸಪ್ರೇಟ್ ಮಾಡ್ಕೋಬೇಕು. ಇದು ಚಿಕ್ಕ ಕರಳು, ಅದು ದೊಡ್ಡ ಕರಳು. ಈ ಥರ ಬಿಡಿಸ್ಕೊಳ್ರಿ. ಇವಾಗ ನಿಧಾನಕ್ಕೆ ಬಿಡಿಸ್ಕೋಬೇಕು. ಮಟನ್ ಅಂಗಡಿಯಲ್ಲಿ ನಾವು ಕ್ಲೀನ್ ಮಾಡಿಕೊಡ್ತೀವಿ ನೀಟಾಗಿ ಅಂತ ಹೇಳ್ತಾರೆ ಅವರಷ್ಟೇ, ಆದರೆ ಅಷ್ಟು ಕ್ಲೀನಾಗಿ ಮಾಡಿಕೊಡಲ್ಲ. ಕೆಲವರು ಮಾಡಿಕೊಡ್ತಾರೆ, ಕೆಲವರು ಮಾಡಿಕೊಡಲ್ಲ. ಗಲೀಜು ಜಾಸ್ತಿ ಇರುತ್ತೆ. ನಾವು ಮನೆಯಲ್ಲಿ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಬಂದು ನೀವು ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೀವು ಅರ್ಧ ನೋಡಿಲ್ಲ ಅಂದ್ರೆ ಅರ್ಥ ಆಗಲ್ಲ. ಪೂರ್ತಿ ಲಾಸ್ಟ್ವರೆಗೂ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಒಂದು ಲೈಕ್ ಕೊಡಿರಿ ಪ್ಲೀಸ್. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ, ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದರೆ ಸುಮಾರು ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ. ಸಪ್ರೇಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಒಂದು ಪ್ಲೇಟ್ ಸಪ್ರೇಟಾಗಿ ಹಾಕ್ಕೊಳ್ರಿ. ಇವಾಗ ಒಂದೊಂದೇ ನಿಧಾನಕ್ಕೆ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡೋದು ಬೇಗ ಆಗುತ್ತೆ ಅನ್ಕೋಬೇಡ್ರಿ, ಸ್ವಲ್ಪ ಲೇಟ್ ಆಗುತ್ತೆ. ಪೇಷನ್ಸಿಂದ ನಿಧಾನಕ್ಕೆ ಮಾಡಿದ್ರೇ ಕ್ಲೀನ್ ಆಗೋದು. ಅರ್ಜೆಂಟಲ್ಲಿ ಮಾಡಿದ್ರೆ ಕ್ಲೀನ್ ಆಗಲ್ಲ. ಫಸ್ಟು ಎಲ್ಲ ನೀರಲ್ಲಿ ಒಂದು ಸಲ ತೊಳ್ಕೋಬೇಕು. ಫಸ್ಟು ಅಂಗಡಿಯಿಂದ ತಂದ ತಕ್ಷಣ ನಮ್ಮ ಮೇಲೆ ಒಂದು ಸಲ ಎಲ್ಲ ಕ್ಲೀನಾಗಿ ತೊಳ್ಕೋಬೇಕು. ಕ್ಲೀನಾಗಿ ಒಂದು ಸಲ ತೊಳ್ಕೊಂಡ್ರೆ ಮೇಲೆ ಇರೋ ಗಲೀಜೆಲ್ಲ ಕ್ಲೀನ್ ಆಗುತ್ತೆ. ಒಳಗಡೆ ಮತ್ತೆ ನಾವು ಉಲ್ಟಾ ಮಾಡ್ತೀವಲ್ಲ, ಉಲ್ಟಾ ಮಾಡಿದರೆ ಮತ್ತು ಮೇಲೆ ಗಲೀಜು ಒಳಗಡೆ ಹೋಗುತ್ತೆ. ಹಾಗಾಗಿ ನಾವು ಒಂದು ಸಲ ಮೇಲೆ ಕ್ಲೀನ್ ಮಾಡ್ಕೊಂಬಿಟ್ರೆ ಉಲ್ಟಾ ಮಾಡಿದ್ರೂ ಕ್ಲೀನಾಗಿರುತ್ತೆ. ಈ ಥರ ಎಲಿಬೇಕು ಗಟ್ಟಿಯಾಗಿ. ನೋಡಿ, ಕಾಣಿಸ್ತಾ ಇದೆಯಲ್ಲ ಎಷ್ಟು ಗಲೀಜು ಬರ್ತಾಯಿದೆ ಅಂತ. ಈ ಥರ ಕಟ್ ಮಾಡ್ಕೊಳ್ರಿ. ಒಂದು ಸಲ ನೀರಲ್ಲಿ ತೊಳ್ಕೊಂಡ್ರೆ ಮೇಲೆ ಗಲೀಜೆಲ್ಲ ಕ್ಲೀನ್ ಆಗುತ್ತೆ. ಸ್ವಲ್ಪ ನೀರು ಜಾಸ್ತಿ ಬಳಸಬೇಕಾಗುತ್ತೆ, ಆದರೂ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ನೀಟಾಗಿ ಕ್ಲೀನ್ ಮಾಡ್ಕೋಬೇಕಲ್ಲ. ಈ ಥರ ಒಂದು ಕಮ್ಮಿ ತಗೊಂಡಿದ್ದೀನಿ. ಕಮ್ಮಿ ಆದರೂ ತೊಗೋಬೋದು, ಇಲ್ಲಾಂದ್ರೆ ಒಂದು ಕಡ್ಡಿ ಬರೋದು, ಪರಕೆ ಕಡ್ಡಿ ತಗೋಬೋದು, ಆ ಕಡ್ಡಿ ಆದರೂ ತೊಗೋಬೋದು. ನಾನು ಒಂದು ಕಮ್ಮಿ ತಗೊಂಡಿದ್ದೀನಿ, ಸಣ್ಣಗಿರೋದು. ಇಲ್ಲಿ ಮೇಲೆ ಸ್ವಲ್ಪ ಬಿಟ್ಟು ಈ ಥರ ಓಲ್ ಇರುತ್ತೆ, ಆ ಓಲ್ ಒಳಗಡೆ ಸೇರಿಸ್ಬಾರ್ದು. ಮೇಲೆ ಒಂದು ಸ್ವಲ್ಪ ಬಿಟ್ಬಿಟ್ಟು ಸ್ವಲ್ಪ ಉಲ್ಟಾ ಮಾಡ್ಕೋಬೇಕು ಹಂಗೆ. ಮತ್ತು ಕಡ್ಡಿಯಲ್ಲಿ ಒಂದು ಸಲ ತೋರಿಸ್ತೀನಿ ನಿಮಗೆ. ಈ ಥರ ಉಲ್ಟಾ ಮಾಡಿಕೊಂಡ್ರೆ ನೀಟಾಗಿ ಉಲ್ಟಾ ಆಗುತ್ತೆ. ಒಳಗಡೆ ಇರೋ ಗಲೀಜೆಲ್ಲ ಕ್ಲೀನ್ ಆಗುತ್ತೆ. ಇವಾಗ ಈ ಕಡೆನೂ ನಾವು ಪಲ್ಟಿ ಮಾಡಬೇಕು, ಉಲ್ಟಾ ಮಾಡ್ಕೋಬೇಕು. ನೋಡಿರಿ ನೀಟಾಗಿ ಎಷ್ಟು ಚೆನ್ನಾಗಿ ಉಲ್ಟಾ ಆಯಿತು ಅಂತ. ಅದು ಒಳಗಡೆ ಇರೋ ಗಲೀಜೆಲ್ಲ ಕ್ಲೀನ್ ಆಗುತ್ತೆ. ಇವಾಗ ನೋಡಿರಿ ಇಷ್ಟು ಗಲೀಜಿದೆಯಾ, ಅದರಲ್ಲೂ ಕಸ ಎಲ್ಲ ಗಲೀಜೆಲ್ಲ ಹೊರಗಡೆ ಬರುತ್ತೆ. ಒಂದು ಸಲ ತೊಳ್ಕೊಳ್ರಿ ಮತ್ತು ನೀಟಾಗಿ. 3 ರಿಂದ 4 ಸಲ ನೀಟಾಗಿ ತೊಳ್ಕೊಬೇಕು. ಒಂದೊಂದು ಈ ಥರ ಮಾಡ್ಕೊಳ್ಳೋಣ. ಇವಾಗ ತೋರಿಸ್ತೀನಿ ಒಂದೊಂದೇ ನಿಮಗೆ ನೋಡಿ.
ನಾನು ಹೇಗೆ ಮಾಡ್ತಾಯಿದ್ದೀನಿ ಕಾಣಿಸ್ತಾ ಇದೆ, ಅದೇ ಥರ ಮಾಡಿ ನೀವು. ನೋಡಿ, ಈ ಥರ ಬೆರಳು ಸಹಾಯದಿಂದ ಈ ಥರ ಎಳೆದ್ರೆ ಅದರ ಒಳಗಡೆ ಗಲೀಜೆಲ್ಲ ಬಂದ್ಬಿಡುತ್ತೆ. ಎಲ್ಲ ಇದೇ ಥರ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇನ್ನೊಂದು ತೋರಿಸ್ತೀನಿ. ಪರ್ಕೆ ಕಡ್ಡಿ ತಗೊಂಡು ತೋರಿಸ್ತೀನಿ ಇವಾಗ ನಿಮಗೆ. ಈ ಥರ ಕಮ್ಮಿ ಆದರೂ ತೊಗೋಬೋದು, ಈ ಥರ ಪರ್ಕೆ ಕಡ್ಡಿ ಬೇಕಾದರೂ ತೊಗೋಬೋದು. ಒಂದು ತೋರಿಸ್ತೀನಿ ನೋಡಿ. ಹಿಂಗೆ ಡೈರೆಕ್ಟಾಗಿ ಅದು ಹೋಲ್ ಒಳಗಡೆ ಸೇರಿಸ್ಬಾರ್ದು, ಸ್ವಲ್ಪ ಫೋಲ್ಡ್ ಮಾಡಿ ಒಳಗಡೆ ತಳ್ಳಬೇಕು. ಕೆಲವರು ಟ್ಯಾಪ್ ಕೆಳಗಡೆ ಇಟ್ಬಿಟ್ಟು ಕ್ಲೀನ್ ಮಾಡ್ತಾರೆ, ಸರಿಯಾಗಿ ಬರಲ್ಲ. ಈ ಥರ ಉಲ್ಟಾ ಮಾಡಿದ್ರೆ ಕ್ಲೀನಾಗಿ ಗಲೀಜೆಲ್ಲ ಬಂದ್ಬಿಡುತ್ತೆ. ನೋಡಿರಿ, ಕಾಣಿಸ್ತಾ ಇದೆಯಲ್ಲ ಎಷ್ಟು ಗಲೀಜಿದೆ ಅಂತ. ಮೂರರಿಂದ 4 ಸಲ ಕ್ಲೀನ್ ಮಾಡ್ಕೋಬೇಕು, ನೀರಲ್ಲಿ ತೊಳ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗೆಲ್ಲ ಇದೇ ಥರ ಉಲ್ಟಾ ಮಾಡ್ಕೊಳ್ಳೋಣ. ಇವಾಗ ಪರ್ಕೆ ಕಡ್ಡಿಲಿ ತೋರಿಸ್ತೀನಿ ನೋಡಿ. ನೋಡಿ, ಈ ಥರ ಮೇಲೆ ಇಟ್ಬಿಟ್ಟು ಒಳಗಡೆ ಸೇರಿಸ್ಬೇಕು. ಈ ಥರ ಮಾಡಿದ್ರೆ ಬೇಗ ಉಲ್ಟಾ ಆಗುತ್ತೆ. ಇವಾಗ ನಾವು ಒಳಗಡೆ ಮೇಲೆ ಕ್ಲೀನ್ ಮಾಡ್ತೀವಿ, ಒಳಗಡೆ ಎಲ್ಲ ಆಗ ಗಲೀಜು. ಈ ಥರ ಉಲ್ಟಾ ಮಾಡಿದ್ರೆ ನೀಟಾಗಿ ಒಳಗಡೆನೇ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಉಲ್ಟಾ ಆಯಿತು ಅಂತ. ಒಂದೊಂದು ಈ ಥರ ಮಾಡ್ಕೊಳ್ರಿ. ಇನ್ನೂ ಒಂದು ತೋರಿಸ್ತೀನಿ ನೋಡಿ. ಕಡ್ಡಿ ಮೇಲೆ ತೆಗೆದುಬಿಟ್ಟು ಈ ಥರ ಎಳೆದ್ರೆ ಅದರಲ್ಲಿ ಗಲೀಜೆಲ್ಲ ವಾಪಸ್ ಹೊರಗಡೆ ಬರುತ್ತೆ. ಬೋಟಿ ಎಲ್ಲ ಆಯಿತು, ನಾನು ಕ್ಲೀನ್ ಮಾಡಿದ್ದು ಎಲ್ಲ ಉಲ್ಟಾ ಮಾಡ್ಕೊಂಡಿದ್ದೀನಿ. ಇವಾಗ ನೀರಲ್ಲಿ 3ರಿಂದ 4 ಸಲ ನೀಟಾಗಿ ತೊಳ್ಕೊಬೇಕು. ಬೋಟಿ ಕ್ಲೀನ್ ಮಾಡೋದು ಬೇಗ ಆಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಆದರೂ ಕ್ಲೀನಾಗಿ ಮಾಡ್ಕೋಬೇಕಲ್ವ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ಇವಾಗ ಸೈಡ್ ತೆಗೆದಿಟ್ಕೊಳ್ಳೋಣ. ಅದ್ರ ಜೊತೆಗೆ ಈ ಥರ ಒಂದು ಕೊಡ್ತಾರೆ. ಕೆಲವರು ಕೇಳಿದ್ರೆ ಕೊಡ್ತಾರೆ, ಕೆಲ ಅಂದರೆ ಕೊಡಲ್ಲ. ನಾನು ತೆಗೆದಿಟ್ಕೊಂಡಿದ್ದೀನಿ ಒಂದು. ಇದ್ರ ಪೈಪ್ ಥರ ಇರುತ್ತಲ್ಲ, ಆ ಪೈಪ್ ಒಳಗಡೆ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಪೈಪಲ್ಲಿ ನೀರು ಹಾಕ್ತಾರೆ, ಅದು ಸ್ವಲ್ಪ ಊದ್ಕೊಳ್ಳುತ್ತೆ. ನೀಟಾಗಿ ಒಳಗಡೆ ಇರೋ ಗಲೀಜೆಲ್ಲ ಕ್ಲೀನ್ ಆಗುತ್ತೆ. ಇದಷ್ಟೇ ಒಂದು 4 ಸಲ ತೊಳ್ಕೊಂಡ್ರೆ ಸಾಕು, ಕ್ಲೀನ್ ಆಗುತ್ತೆ. ಲಿವರ್ ಕ್ಲೀನ್ ಮಾಡೋದು ಈಸಿ. ನೋಡಿ, ಕ್ಲೀನ್ ಆಯಿತು. ಇವಾಗ ಒಂಥರ ಟರ್ಕಿ ಟವಲ್ ಥರ ಕೊಡ್ತಾರಲ್ಲ, ಅದು ಕ್ಲೀನ್ ಮಾಡೋದು ತೋರಿಸ್ತೀನಿ.
ಇರೋ ಬೋಟ್ ಎಲ್ಲ ಈ ಥರ ಕ್ಲೀನ್ ಮಾಡ್ಕೊಂಬಿಡೋಣ ಇನ್ನೊಂದ್ಸಲ ನೀರಲ್ಲಿ ತೊಳ್ಕೊಬೇಕು. ಈ ಥರ ಟರ್ಕಿ ಟವಲ್ ಥರ ಇದು ಕ್ಲೀನ್ ಮಾಡಬೇಕು ನಾವು ಇವಾಗ. ಇದರಲ್ಲಿ ಈ ಟರ್ಕಿ ಟವಲ್ಲು ಸುಣ್ಣ ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾರೆ, ಬಿಸಿನೀರಲ್ಲಿ ಹಾಕ್ಬಿಟ್ಟು ಕ್ಲೀನ್ ಮಾಡ್ಬೋದು. ನಾನು ಇವತ್ತು ಬಿಸಿನೀರಲ್ಲಿ ಕ್ಲೀನ್ ಮಾಡೋದು ತೋರಿಸ್ತಾ ಇದ್ದೀನಿ. ಬಿಸಿನೀರಲ್ಲಿ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನು ಸ್ಟವ್ ಮೇಲೆ ನೀರು ಇಟ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿ ಆಗಿದೆ ನೀರು. ಒಂದು 5 ನಿಮಿಷ ಬಿಸಿ ಆದರೆ ಸಾಕು. ಇವಾಗ ಅದು ಒಳಗಡೆ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಕೊಡೋಣ. ಬಿಸಿನೀರು ಒಳಗಡೆ ಒಂದು 10 ನಿಮಿಷ ಬಿಡಬೇಕು. ತುಂಬ ಬಿಸಿ ಇದ್ದರೆ ಒಂದು 5 ನಿಮಿಷ ಸಾಕು, ಸ್ವಲ್ಪ ಬಿಸಿ ಇದ್ದರೆ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡೋಣ. ಕುದಿಸ್ಬಾರ್ದು, ಬಿಸಿನೀರಲ್ಲಿ ನೆನೆಸ್ಬೇಕಷ್ಟೆ. ಇವಾಗ ಒಂದು ಕಡೆ ನೋಡಿ ತೆಗೆದು ತೋರಿಸ್ತೀನಿ ನೋಡಿ ಈ ಥರ ಬೆರಳಲ್ಲಿ ಹಿಂಗೆ ಎಳ್ದ್ರೆ ಬಂದುಬಿಡ್ತಾ ಇದೆ. ಇವಾಗ ನೀರಿಂದ ಹೊರಗಡೆ ತೆಗಿಯೋಣ. ಒಂದು ಪ್ಲೇಟಲ್ಲಿ ಇಟ್ಕೊಳ್ರಿ, ತುಂಬ ಬಿಸಿ ಇರುತ್ತೆ, ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬೇಡ್ರಿ. ಇವಾಗ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಒಂದು ಸ್ಪೂನೋ ಇಲ್ಲ ಒಂದು ಚಾಕು ತಗೊಂಡು ಮೇಲೆ ಇರೋದೆಲ್ಲ ತೆಗಿಬೇಕು. ಬಿಸಿ ಇರುವಾಗಲೇ ತೆಗಿಬೇಕು, ತಣ್ಣಗಾದ್ಮೇಲೆ ಮೇಲೆ ಇರೋದು ಕಪ್ಪಗಿರೋದು ಬರಲ್ಲ. ನೀವು ಕೈಯಲ್ಲೇ ತೆಗಿತೀವಿ, ಬಿಸಿ ಆದರೂ ಪರವಾಗಿಲ್ಲ ಅಂದರೆ ತೆಗಿಬೋದು. ಈ ಥರ ಚಾಕು ತಗೊಂಡು ಈ ಥರ ಎಳೆದ್ರೆ ಕ್ಲೀನಾಗಿ ಬಂದ್ಬಿಡುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ. ಮೇಲೆ ಇರುವ ಕಪ್ಪಗಿರೋದು ಹಾಕೋಕ್ಕೆ ಹೋಗಬಾರ್ದು, ಕಹಿ ಬರುತ್ತೆ, ಅದು ತೆಗಿಬೇಕು. ಮೇಲಿನ ಭಾಗ ಅದೆಲ್ಲ ತೆಗೆದುಬಿಡಬೇಕು. ಮೇಲೆ ಟರ್ಕಿ ಟವಲ್ ಥರ ಇರುತ್ತೆ, ಅದೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ಈ ಥರ ವೈಟಿಗಿರಬೇಕು. ನೋಡಿ ಎಷ್ಟು ಗಲೀಜಿದೆ ಅಂತ, ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೋಡಿ ವೈಟ್ ಟವಲ್ ಥರ ಆಗೋಯ್ತು. ಇವಾಗ ನೀಟಾಗಿ ನೀರಲ್ಲಿ ತೊಳ್ಕೊಳ್ರಿ. ಬೋಟಿ ಕ್ಲೀನ್ ಮಾಡಿದ್ರು ಕೆಲವರು ಸ್ಮೆಲ್ ಬರುತ್ತೆ ಅಂತಾರೆ, ಸ್ಮೆಲ್ ಬರಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರೆ. ಆಯ್ತು ನೋಡಿ ಫ್ರೆಂಡ್ಸ್, ಎಷ್ಟು ಕ್ಲೀನಾಗಿದೆ ಅಂತ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಬೋಟಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ಥರ ಚೆನ್ನಾಗಿ ನೀರು ಕುದೀತಾ ಇರಬೇಕು. ಆ ಟೈಮಲ್ಲಿ ಕ್ಲೀನ್ ಮಾಡಿರೋ ಬೋಟಿ ಎಲ್ಲ ಬಿಸಿನೀರಿಗೆ ಹಾಕ್ಕೋಬೇಕು. ಈ ಥರ ಕುದಿಸಿದ್ರೆ ಸ್ಮೆಲ್ ಬರಲ್ಲ, ಚೆನ್ನಾಗಿರುತ್ತೆ. ಇನ್ನೂ ಒಂದು ಸ್ವಲ್ಪ ನೀಟಾಗಿ ಕ್ಲೀನ್ ಆಗುತ್ತೆ. ಅರಶಿನ ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಕಟ್ ಮಾಡೋಕ್ಕೂ ನಮಗೆ ತುಂಬ ಈಸಿ ಆಗುತ್ತೆ. ಉಪ್ಪು ಅರಶಿನ ಹಾಕ್ಬಿಟ್ಟು ಒಂದು 10 ನಿಮಿಷ ಕುದಿಸ್ಬೇಕು. ಎಲ್ಲ ಇದರಲ್ಲಿ ಹಾಕೊಂಡ್ಬಿಡ್ರಿ. ಪಾತ್ರೆ ಸ್ವಲ್ಪ ದೊಡ್ಡದು ಇಟ್ಕೊಳ್ರಿ, ನಾನು ಚಿಕ್ಕದಾಯ್ತು ಪಾತ್ರೆ. ಎಲ್ಲ ಇದರಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ. ಪಾತ್ರೆ ನಮ್ಮದು ಚಿಕ್ಕದಾಗೋಯ್ತು, ನೀವು ದೊಡ್ಡ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು. 10 ನಿಮಿಷ ಸಾಕು, ಜಾಸ್ತಿ ಹೊತ್ತು ಬೇಡ. ಸ್ವಲ್ಪ ಉಪ್ಪು ಅರಶಿನ ಹಾಕ್ಕೊಳ್ರಿ. ಇವಾಗ ನಾನು ಕಲ್ಲುಪ್ಪು ಹಾಕಿದ್ದೀನಿ, ಅದು ತೋರಿಸಿಲ್ಲ ನಿಮಗೆ. ಕಲ್ಲುಪ್ಪು ಅರಶಿನ ಎರಡು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೀವು ದೊಡ್ಡ ಪಾತ್ರೆಯಲ್ಲಿ ಹಾಕಿಟ್ಕೊಂಡು ಈ ಥರ ಮಿಕ್ಸ್ ಮಾಡುವ ಅವಶ್ಯಕತೆ ಇಲ್ಲ, ಕುದಿಯುತ್ತಲ್ಲೇ. ನಾನು ಸ್ವಲ್ಪ ಹೊರಗಡೆ ಚೆಲ್ಲೋಗುತ್ತೆ ನೀರು ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಹತ್ತು ನಿಮಿಷ ಆಯಿತು. ಇವಾಗ ಹೊರಗಡೆ ತೆಗೆದುಬಿಡೋಣ. ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ ತೆಗೆದಿಟ್ಕೋಬೇಕು.
ಎಲ್ಲ ಒಂದು ದೊಡ್ಡ ಪ್ಲೇಟ್ಗೆ ಹಾಕ್ಕೊತಾ ಇದ್ದೇನೆ. ಅಂದರೆ ನಾನು 10 ನಿಮಿಷದ ಮೇಲೆ ಕುದಿಸೋಕೆ ಹೋಗ್ಬೇಡ್ರಿ, 10 ನಿಮಿಷ ಸಾಕು. ಅವೆಲ್ಲ ಈ ಥರ ತೆಗೆದಿಟ್ಕೊಳ್ರಿ. ಈಗ ತಣ್ಣಗಾದ್ಮೇಲೆ ನಾವು ಕಟ್ ಮಾಡ್ಕೊಳ್ಳೋಣ. ಇವಾಗ ಈ ನೀರು ಚೆಲ್ಲಾಕ್ರಿ. ಈ ನೀರೇನು ನಮ್ಗೆ ಅವಶ್ಯಕತೆ ಇಲ್ಲ. ಇವಾಗ ತಣ್ಣಗಾಗಿದೆ. ಈ ಥರ ಸಿಸರಲ್ಲಿ ಬೇಕಾದರೆ ಕಟ್ ಮಾಡ್ಕೊಳ್ಳಿ, ಚಾಕು ಹೋದ್ರೆ ಬೇಕಾದ್ರೆ ಕಟ್ ಮಾಡ್ಬೋದು. ಸಣ್ಣ ಕಟ್ ಮಾಡ್ಕೊಳ್ರಿ. ಈ ಥರ ಕುದಿಸ್ಕೊಂಡ್ರೆ ಸ್ಮೆಲ್ ಬರಲ್ಲ, ಆದರೂ ಕಟ್ ಮಾಡೋದು ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು. ನಾನು ಸಿಸರಲ್ಲಿ ತೋರಿಸ್ತಾ ಇದ್ದೀನಿ, ಚಾಕುಲು ತೋರಿಸ್ತೀನಿ. ಬಿಸಿನೀರಲ್ಲಿ ಕುದಿಸ್ತೀರಾ ಹಂಗೆ ಮಾಡಿದ್ರೆ ಸ್ಮೆಲ್ ಬರುತ್ತೆ. ಬಿಸಿನೀರಲ್ಲಿ ಕ್ಲೀನ್ ಮಾಡಿದ್ಮೇಲೆ ಒಂದು 10 ನಿಮಿಷ ಕುದಿಸ್ಬಿಟ್ಟು ಮತ್ತೆ ನಾವು ಫ್ರೈ ಮಾಡ್ಕೋಬೋದು. ಸಾರು ಬೇಕಾದರೆ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಮಾಡ್ಕೋಬೋದು. ನಾನು ಇನ್ನೊಂದು ವಿಡಿಯೋದ ತೋರಿಸ್ತೀನಿ ನಿಮಗೆ ಫ್ರೈ ಹೇಗೆ ಮಾಡೋದು, ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಬರೀ ತುಂಬ ಲೆಂತಿ ಆಗೋಗುತ್ತೆ ವಿಡಿಯೋ, ಹಾಗಾಗಿ ನಾನು ಬರೀ ಕ್ಲೀನ್ ಮಾಡೋದು ಮಾತ್ರ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ. ಇದು ಸಣ್ಣ ಕಟ್ ಮಾಡ್ಕೊಳ್ರಿ. ಎಲ್ಲ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಸಣ್ಣ ಕಟ್ ಮಾಡ್ಕೊಳ್ರಿ. ಕೆಲವ್ರಿಗೆ ಬೋಟಿ ತಿನ್ನಬೇಕಂದ್ರೆ ತುಂಬ ಇಷ್ಟ, ಆದರೆ ಕ್ಲೀನ್ ಮಾಡೋರಿಗೆ ಗೊತ್ತಿರಲ್ಲ. ಅದು ಕಷ್ಟ ಅಂದ್ಬಿಟ್ಟು ಬೋಟಿನೇ ತರಲ್ಲ, ಕ್ಲೀನ್ ಮಾಡೋದು ಕಷ್ಟ ಅಂದ್ಬಿಟ್ಟು. ನಾನು ಇವಾಗ ಹೇಗೆ ಮಾಡಿದೆ ಅಂತ ಕ್ಲೀನ್ ಮಾಡ್ಕೊಂಡು ನೀವು ಮಾಡ್ಕೊಳ್ರಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೋಟಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫ್ರೈ ಮಾಡ್ಬೋದು, ಸಾರು ಮಾಡ್ಬೋದು, ಪಲ್ಯ ಥರನೂ ಮಾಡ್ಕೋಬೋದು. ನಾನು ಈ ವಿಡಿಯೋದಲ್ಲಿ ಬರೀ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೈ ಮಾಡ್ಕೊಳ್ಳೋದು ಹೇಗೆ, ಸಾರು ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನಿಮಗೆ ಕ್ಲೀನಿಂಗ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಈ ವಿಡಿಯೋ ನಿಮ್ಗೆ ಉಪಯೋಗ ಅನ್ನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇನ್ನೊಂದು ವಿಡಿಯೋ ಸಿಗೋಣ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್.